ಬೆಳ್ಳುಳ್ಳಿ ಹೆಸರನ್ನು ಹೀಗೆ ಟಾಯ್ಲೆಟ್ಗೆ ಹಾಕಿ ಆಮೇಲೆ ನೋಡಿ ಮ್ಯಾಜಿಕ್. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಇಂಥ ಸೂಪರ್ ಟಿಪ್ಸ್ ಪ್ರತಿಯೊಬ್ಬರು ತಿಳಿದಿರಲೇಬೇಕು. ನಿಮ್ಮ ಟಾಯ್ಲೆಟಿಂದ ಯಾವಾಗಲೂ ಚೂರು ಕೂಡ ಸ್ಮೆಲ್ ಬರೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಬೆಳ್ಳುಳ್ಳಿಯನ್ನು ಅಡುಗೆಗೆ ಬಳಸ್ತೀವಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಬೆಳ್ಳುಳ್ಳಿಯನ್ನು ಹಸಿಯಾಗಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಲಾಭಗಳು ದೊರೆಯುತ್ತೆ. ಆದರೆ ಇವತ್ತು ಬೆಳ್ಳುಳ್ಳಿಯನ್ನು ನಾವು ಟಾಯ್ಲೆಟ್ಗೆ ಹಾಕೋದ್ರಿಂದ ದೊರೆಯುವ ಲಾಭದ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿದೆಯಾ? ಹೌದು, ಬೆಳ್ಳುಳ್ಳಿಯನ್ನು ಟಾಯ್ಲೆಟ್ಗೆ ಹಾಕೋದ್ರಿಂದ ನಿಮ್ಮ ಟಾಯ್ಲೆಟಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮ ಜೀವಿಗಳು ಎಲ್ಲ ಸತ್ತೇ ಹೋಗುತ್ತೆ. ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ನಿಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ನಿಮಗೆ ಪದೇ ಪದೇ ಟಾಯ್ಲೆಟ್ನ ಬಳಸಿದ್ರೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂತಂದರೆ ಬೆಳ್ಳುಳ್ಳಿಯನ್ನು ಈ ರೀತಿ ಬಳಸಿ ನೋಡಿ. ಯಾವುದೇ ಕಾರಣಕ್ಕೂ ನಿಮಗೆ ಇನ್ಫೆಕ್ಷನ್ನ ತೊಂದರೆ ಉಂಟಾಗೋದಿಲ್ಲ. ಟಾಯ್ಲೆಟ್ನಲ್ಲಿ ಚೂರು ಕೂಡ ಕೆಟ್ಟ ವಾಸನೆ ಇರೋದಿಲ್ಲ. ಕೆಲವರ ಟಾಯ್ಲೆಟ್ ಎಷ್ಟೇ ಕ್ಲೀನಾಗಿಟ್ಟರೂ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ನೀವು ಈ ರೀತಿಯಾಗಿ ಬೆಳ್ಳುಳ್ಳಿನ ಬಳಸಿದ್ರಿ ಅಂದರೆ ಟಾಯ್ಲೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ವಾಸನೆ ಇರೋದಿಲ್ಲ. ಟಾಯ್ಲೆಟ್ ಯಾವಾಗಲೂ ಕ್ಲೀನಾಗಿ ಸ್ವಚ್ಛವಾಗಿ ಇರುತ್ತೆ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಸಿಪ್ಪೆ ತೆಗೆದುಕೊಳ್ಳಿ. ನೋಡಿ, ಸುಮಾರು ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಕಂಬೋರ್ಡ್ಗೆ ಹಾಕ್ಕೊಳ್ಳಿ. ಇದನ್ನು ರಾತ್ರಿ ಹೊತ್ತು ಹಾಕಬೇಕು. ಎಲ್ಲರೂ ಟಾಯ್ಲೆಟ್ನ ಬಳಸಿದ ಮೇಲೆ ಈ ರೀತಿ ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳನ್ನು ಈ ರೀತಿ ಕಂಬೋರ್ಡ್ಗೆ ಹಾಕಿ ಹಾಗೆ ಬಿಟ್ಬಿಡಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಇದನ್ನು ಫ್ಲಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಟಾಯ್ಲೆಟಿಂದ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ. ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಅಂಶ ಇದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ. ಆದ್ದರಿಂದ ಇದರಿಂದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ದುಪ್ಪಟ್ಟಿರುತ್ತೆ ಇದರಲ್ಲಿ. ಅದೇ ಕಾರಣಕ್ಕೆ ನಾವು ಇಲ್ಲಿ ಬೆಳ್ಳುಳ್ಳಿಯನ್ನು ಬಳಸಿದ್ದೇವೆ. ನೆಕ್ಸ್ಟು ಈ ರೀತಿ ನೀವು ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಟಾಯ್ಲೆಟಲ್ಲಿ ಕೆಟ್ಟ ವಾಸನೆ ಬರೋದಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ತನಕ ಇದನ್ನು ಹಾಗೆ ಬಿಡಬೇಕು. ಮಾರ್ನಿಂಗ್ ಫ್ಲಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಬ್ಯಾಡ್ ಸ್ಮೆಲ್ ಆಗಲಿ ಟಾಯ್ಲೆಟಲ್ಲಿ ಹಾಗೆಯೇ ಇನ್ಫೆಕ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಟಿಪ್ನ ತಿಳಿಸ್ಕೊಡ್ತೀನಿ. ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಕತ್ತರಿಸಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಬೆಳ್ಳುಳ್ಳಿ ಅಂಶ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಬೇಕು. ಅಲ್ಲಿಯವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ನೀವು ಕಂಬೋರ್ಡ್ಗೆ ಹಾಕ್ಕೊಳ್ಬೇಕು. ಈ ರೀತಿ ಕಂಬೋರ್ಡ್ಗೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟಾಯ್ಲೆಟ್ನಲ್ಲಿ ಇರುವಂಥ ರೋಗಾಣುಗಳು ಏನಾದರೂ ಇದ್ದರೆ ಅದು ನಾಶ ಆಗುತ್ತೆ. ಅಷ್ಟೇ ಅಲ್ಲ, ಟಾಯ್ಲೆಟ್ನಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಹಾಗೆಯೇ ಟಾಯ್ಲೆಟ್ ಕ್ಲೀನ್ ಆಗಿರುತ್ತೆ. ಟಾಯ್ಲೆಟ್ ಕ್ಲೀನ್ ಆಗಬೇಕು ಅಂತಂದರೆ ನಾವು ನಾನಾ ರೀತಿಯ ಕೆಮಿಕಲ್ ಇರುವ ಪ್ರಾಡಕ್ಟ್ಗಳನ್ನು ಬಳಸ್ತೀವಿ. ಅದರ ಬದಲು ನಾವು ಈ ರೀತಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಕೂಡ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನು ರಾತ್ರಿ ಹೊತ್ತಿನಲ್ಲಿ ಇದನ್ನು ಕೂಡ ಅದೇ ರೀತಿ ಮಾಡಬೇಕು. ರಾತ್ರಿ ಹೊತ್ತಿನಲ್ಲೇ ಇದನ್ನು ಬಳಸಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಉಜ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಟಾಯ್ಲೆಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟಾಯ್ಲೆಟಲ್ಲಿ ಏನೇ ಗಲೀಜಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಸ್ವಲ್ಪನೂ ಕೂಡ ಗಲೀಜಿರೋದಿಲ್ಲ, ರೋಗಾಣುಗಳು ಇರೋದಿಲ್ಲ, ನಿಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ಗಳಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ಟಾಯ್ಲೆಟ್ನಿಂದ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ. ಟಾಯ್ಲೆಟ್ ಪಳ ಅಂತ ಹೊಳಿತಾ ಇರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ರೀತಿ ನಾವು ಟಾಯ್ಲೆಟನ್ನು ಕ್ಲೀನ್ ಮಾಡೋದ್ರಿಂದ ಟಾಯ್ಲೆಟ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಪದೇ ಪದೇ ನಮಗೆ ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾನೆ ಇರುವಂಥ ಸಂಕಷ್ಟ ಇರೋದಿಲ್ಲ. ನಾವು ಈ ರೀತಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಟಿಪ್ಸ್ಗಳನ್ನು ಬಳಸೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಕೆಲಸ ಕೂಡ ಬೇಗನೆ ಮುಗಿಯುತ್ತೆ. ನೋಡಿ, ನಾವು ಈ ರೀತಿಯಾಗಿ ಸಿಂಪಲ್ ಆಗಿರುವ ಟಿಪ್ಸ್ನ ಬಳಸ್ಕೊಂಡು ನಾವು ಹೇಗೆ ಟಾಯ್ಲೆಟ್ನ ಕ್ಲೀನ್ ಮಾಡ್ಬೋದು ಅಂತ ತಿಳಿದ್ರಲ್ಲ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.